ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ವರದಿಗಳನ್ನು ತಾವು ಗಮನಿಸ್ಬೋದು. ಬಂಧುಗಳೇ, ನಮಗೆ ತಿಳಿದ ಹಾಗೆ ಈಗಾಗಲೇ ಎಲ್ಲ ವಾಟ್ಸಪ್ ಗ್ರೂಪ್ದಲ್ಲಿ, ಆಮೇಲೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಕ್ಕಂಥ ಒಂದು ಸಿಹಿ ಸುದ್ದಿಯ ವರದಿಯನ್ನು ತಾವೆಲ್ಲ ಗಮನಿಸಿದ್ರಿ. ಅಂತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದ್ದ ಹಾಗೆ ಅದನ್ನು ನಾವು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡುವಂತೆ ಅವರು ಕೇಳಿಕೊಂಡಾಗ ನಾವು ಇದನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ಬಂಧುಗಳೇ, ವಿಶೇಷ ಚೇತನರ ಕಾರ್ಯಕರ್ತರಾಗಿ, ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಈ ಕಾರ್ಯಕರ್ತರ ಭವಿಷ್ಯದ ಆಶಾಕಿರಣ ಮೂಡಿಸುವಂಥ ಒಂದು ಸಿಹಿ ಸುದ್ದಿ ನಿನ್ನೆ ತಮಗೆಲ್ಲ ಗೊತ್ತಾಗಿದೆ. ಅದರ ಒಳಮರ್ಮ ಅಂದರೆ ಒಳ ಅರ್ಥನ, ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ ವಿಷಯ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಅವರೇನು ಹೇಳಿದ್ದಾರೆ, ಈಗಾಗಲೇ ತಮ್ಮ ಸಾಮಾಜಿಕ ಜಾಲತಾಣದ ಹರಿದಾಡಿದಂಥ ವಿಷಯ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಯಾವುದೇ ಸಂಘಟನೆಗಳಿಲ್ಲದೆ ನಮ್ಮೆಲ್ಲರ ಕಾರ್ಯಕರ್ತೆಯಾದ ಬೆಳ್ತಂಗಡಿ ತಾಲೂಕಿನ URW ರಾದಂಥ ಫೌಜಿಯಾರವರು ತಮ್ಮ ತಂದೆಯ ಅತಿಯಾದ ಕಾಳಜಿ ಮತ್ತು ಸಪೋರ್ಟ್ನಿಂದ ತನ್ನ ತಂದೆಯ ಜೊತೆಗೂಡಿ ಹಾಗೂ ಸಿರಾಡಿ VRW ಸುನಿಲ್ PV ರವರ ಜೊತೆಗೆ ರವಿಕಾಂತ್ ಚಂಡಿ URW ಅವರ ಜೊತೆಗೂಡಿ ಸ್ವ ಇಚ್ಛೆಯಿಂದ ತಮ್ಮ ಸ್ವಂತ ಖರ್ಚಿನಿಂದ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪರವಾಗಿ ನಿರಂತರವಾದ ಪ್ರಯತ್ನದ ಫಲವಾಗಿ ದಿನಾಂಕ 16/10/2025 ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕ ಇಲಾಖಾಧಿಕಾರಿಯವರು, ಕನಿಷ್ಠ ವೇತನ ಜಾರಿ ನಿರ್ದೇಶನಾಲಯ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಯವರೊಂದಿಗೆ ಸಭೆಯನ್ನು ನಡೆಸಿ ಇಡೀ ನಮ್ಮ ರಾಜ್ಯದ ಕಾರ್ಯಕರ್ತರ ಕನಿಷ್ಠ ವೇತನದ ವಿಷಯದ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಹಾಗೂ ನಮ್ಮ ಇಡೀ ಕಾರ್ಯಕರ್ತರಿಗೆ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನು ನೀಡುತ್ತಾರೆ ಎನ್ನುವ ಮಾತನ್ನು ತಾವೆಲ್ಲ ಗಮನಿಸಿದ್ದೀರಿ. ತದನಂತರ ಸುಮಾರು 6 ಗಂಟೆಗೆ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಅವರನ್ನು ಅವರ PA ರವರ ಮುಖಾಂತರ ನಮ್ಮನ್ನು ಕರೆಸಿ ಚೇರ್ಪರ್ಸನ್ ರೊಡಗೂಡಿ ಚರ್ಚಿಸಿ ಆದಷ್ಟು ಬೇಗ ಕನಿಷ್ಠ ವೇತನ ನೀಡಲು ಕ್ರಮವಹಿಸಲು ಅಧಿಕಾರಿಯವರಿಗೆ ಸೂಚಿಸಿದರು. ಇದೊಂದು ತುಂಬ ಸಂತೋಷದ ವಿಷಯ. ಈ ಚರ್ಚಾ ಸಮಯದಲ್ಲಿ ಕೆಲವು ಅಧಿಕಾರಿಯವರು ನಮ್ಮ ಗೌರವಧನ ಎನ್ನುವ ಪದವನ್ನು ಎತ್ತಿ ಹಿಡಿದಾಗ ನಮ್ಮ ಈ ಹಾಜರಾತಿ ಹಾಕುವುದನ್ನು ವಿವರಿಸಿ ದಾಖಲೆಗಳನ್ನು ನೀಡಿ ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ JD ಅಂದರೆ ಜಾಯಿಂಟ್ ಡೈರೆಕ್ಟರ್ ಆದಂಥ ನಟರಾಜ್ ಸರ್ ಅವರು ಮತ್ತು ರಾಜ್ಯ ಸಂಯೋಜಕರಾದಂಥ ನರಸಿಂಹಮೂರ್ತಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆಯೇ ನಮ್ಮ ಇಡೀ ರಾಜ್ಯದ ಕಾರ್ಯಕರ್ತರ ಪ್ರಾರ್ಥನೆಯಿಂದಾಗಿ ಈ ಹಂತದವರೆಗೂ ತಲುಪಲು ಸಾಧ್ಯವಾಯಿತು. ಇನ್ನು ಮುಂದೆಯೂ ನಿಮ್ಮ ಪ್ರಾರ್ಥನೆ ಬಹುಮುಖ್ಯವಾಗಿದೆ. ಆದ್ದರಿಂದ ಆದಷ್ಟು ಬೇಗ ಮುಂದಿನ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲೆಂದು ಈಗಾಗಲೇ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಷಯನ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಚಾನಲ್ ಜೊತೆಗೆ ಮಾನ್ಯ ಫೌಜಿಯಾ ಅವರು ಅಂದರೆ ಬೆಳ್ತಂಗಡಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ URW ಆಗಿ ಸೇವೆ ಸಲ್ಲಿಸ್ತಕ್ಕಂಥ ಫೌಜಿಯಾ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅದೇನಂತಂದರೆ, ಈ ಒಂದು ಕಾರ್ಯದಲ್ಲಿ ಮಾನ್ಯ ಸಚಿವರನ್ನು ಭೇಟಿಯಾಗುವಂಥ ಸಂದರ್ಭವನ್ನು ಪ್ರಯತ್ನ ಮಾಡಿದ್ದು ನಮ್ಮ ತಂದೆಯವರ ಕಾಳಜಿಯಿಂದ ಮತ್ತು VRW ಆದಂಥ ಸುನಿಲ್ PV ಅವರು ಮತ್ತು ರವಿ ಚಂಡಿ ಇವರ ಸಹಯೋಗದೊಂದಿಗೆ, ಇವರ ಪ್ರಯತ್ನದಿಂದ ನಾವು ಪ್ರಯತ್ನ ಮಾಡಿದ್ದು. ಆದರೆ ಇಲ್ಲಿ ರಾಜ್ಯದಲ್ಲಿ ಹಲವಾರು ಊಹಾಪೋಹಗಳನ್ನು ಮತ್ತು ಹಲವಾರು ವಿಚಾರಗಳನ್ನು ಹರಿದಾಡ್ತಕ್ಕಂಥ ವಿಚಾರಕ್ಕೆ ಯಾರು ಗಮನ ಕೊಡದೇ ಇರುವಂತೆ ಅವರು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಕಾರಣ ಏನಂದರೆ, ಇದನ್ನು ಇಟ್ಕೊಂಡು ಕೆಲವು ಸಂಘಟಕರು, ಕೆಲವು ಸಂಘಟನೆಯ ಮುಖಂಡರು ಅದನ್ನು ದುರುಪಯೋಗಪಡಿಸ್ಕೊಳ್ಬೋದು. ಮುಂದಿನ ದಿನ ಈ ಒಂದು ವಿಚಾರದಲ್ಲಿ ಯಾರೇ ಏನೇ ವ್ಯವಹಾರ ಮಾಡಿದ್ರು ಅದಕ್ಕೆ ತಾವೇ ಹೊಣೆಗಾರ ಆಗ್ತೀರಿ. ಮತ್ತು ಈಗಾಗಲೇ ಅವರು ಕೆಲಸ ಮಾಡ್ತಕ್ಕಂಥ ಸಂಘಟನೆಯಿಂದ ಸರಿದು ಸುಮಾರು ವರ್ಷಗಳೇ ಕಳೆದವು. ಅಂದ್ರೆ ಅದನ್ನು ಕೈಬಿಟ್ಟು ತಾವು ಸ್ವಂತ ಪ್ರಯತ್ನದಲ್ಲಿ ರಾಜ್ಯದ ಪುನರ್ವಸತಿ ಕಾರ್ಯಕರ್ತರ ಅಂದರೆ 6,500 ಪುನರ್ವಸತಿ ಕಾರ್ಯಕರ್ತರ ಒಳಿತಿಗಾಗಿ ನಮ್ಮ ಪ್ರಯತ್ನ ಇದಾಗಿದೆ. ಇದರಲ್ಲಿ ಯಾವ ಸಂಘಟನೆಯವರು ನನ್ನ ಬೆನ್ನಿಗಿಲ್ಲ ಮತ್ತು ಯಾವ ಸಂಘಟನೆಯಲ್ಲೂ ನಾನು ಕೆಲಸ ಮಾಡ್ತಾಯಿಲ್ಲ. ಈ ಒಂದು ವಿಚಾರ ಇಟ್ಕೊಂಡು ಯಾವುದೇ ಸಂಘಟನೆಯವರಾಗಲಿ, ಯಾರೇ ಒಕ್ಕೂಟದವರಾಗಲಿ
ತಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡಿದರೆ ಅಥವಾ ತಮ್ಮ ಜೊತೆಗೆ ಏನೇ ವ್ಯವಹಾರ ಮಾಡಿದರೂ ಸಹಿತ ಅದಕ್ಕೆ ತಾವೇ ಹೊಣೆಗಾರರು. ಮತ್ತು ನಾನು ಯಾವುದೇ ಸಂಘಟನೆಯನ್ನಿಲ್ಲ, ಯಾರದೋ ಮಾರ್ಗದರ್ಶನದಲ್ಲಿ ನಾನು ಈ ಒಂದು ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ವಿಚಾರದಲ್ಲಿ ಯಾರೂ ಊಹಾಪೋಹಗಳಿಗೆ ಕಿವಿಗೊಡದರೆ ಮುಂದಿನ ದಿನ ಒಳ್ಳೆಯ ಸುದ್ದಿ ಬರ್ತಾ ಇದೆ. ಆ ಒಳ್ಳೆಯ ಸುದ್ದಿಗೆ ನಾವೆಲ್ಲ ಸಿದ್ಧರಾಗೋಣ ಅಂಥೇಳಿ, ಮತ್ತು ಈ ವಿಚಾರದಲ್ಲಿ ಯಾರಾದರೂ ಏನಾದರೂ ವ್ಯವಹಾರ ಮಾಡಿದ್ರೆ ಅದನ್ನು ತಾವು ಪ್ರೋತ್ಸಾಹ ಮಾಡಬಾರ್ದು, ಅದಕ್ಕೆ ತಾವು ಬಲಿಯಾಗಬಾರ್ದು, ಅದಕ್ಕೆ ಮೋಸ ಹೋಗಬಾರ್ದು ಅಂತಕ್ಕಂಥ ವಿಚಾರ ನಮ್ಮ ಚಾನಲ್ನಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ಈ ಒಂದು ವಿಚಾರವಾಗಿ ರಾಜ್ಯದ ಕಾರ್ಯಕರ್ತರ ಭವಿಷ್ಯದೊಂದಿಗೆ ಆಟ ಆಡ್ತಕ್ಕಂಥ ಯಾವ ಸಂಘಟನೆಯವರಿಗೂ ಸಹಿತ ಯಾವ ಮುಖಂಡರ ಜೊತೆಗೂಡಿ ನೀವು ಮೋಸ ಹೋಗಬಾರ್ದು ಅಂತೇಳಿ ನಮ್ಮ ಚಾನಲಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದನ್ನು ಪ್ರಸಾರ ಮಾಡಿ ಅಂತಕ್ಕಂಥ ವಿಚಾರ ಅವರು ನೇರವಾಗಿ ಮುಕ್ತವಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ವಿಚಾರ ಜನರಿಗೆ ಗೊತ್ತಾಗಲಿ, ನಿಮ್ಮ ಚಾನಲ್ ಮುಖಾಂತರ ಜನರ ಗಮನಕ್ಕೆ ಬರಲಿ ಅಂತಕ್ಕಂಥ ವಿಚಾರ ಹೇಳಿದಾಗ ನಾವು ಅವರು ಒಪ್ಪಿಗೆ ತಗೊಂಡು ಈ ವಿಚಾರವಾಗಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ. ಬಂಧುಗಳೇ, ಇದನ್ನು ಇಟ್ಕೊಂಡು ಸುಮಾರು ಜನ ತಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತಾವೆ ಮತ್ತು ತಮ್ಮನ್ನು ಮೋಸ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತಾವೆ. ಅದಕ್ಕೆ ತಾವ್ಯಾರೂ ಬಲಿಯಾಗಬಾರ್ದು ಅಂಥೇಳಿ ಫೌಜಿಯಾ ಅವರು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ. ಅದಕ್ಕಾಗಿ ತಾವು ಪ್ರಸಾರ ಮಾಡಿ ಸರ್, ಇದರಿಂದ ತಮಗೆ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು. ಮತ್ತೊಂದು ಹೇಳಿ, ಇನ್ನು ಯಾವ ಸಂಘ ಸಂಸ್ಥೆಗಳನ್ನು ನಂಬಿ ನಮ್ಮ ಕಾರ್ಯಕರ್ತರು ಹಣದ ವ್ಯವಹಾರವನ್ನು ಮಾಡಬೇಡಿ ಅನ್ನೋದು ಒಂದು ಕಳಕಳೆಯ ವಿನಂತಿ ಅಂತ ನಿಮ್ಮ ಫೌಜಿಯಾ ಅವರು ವಿನಂತಿ ಮಾಡ್ಕೊಂಡಿದ್ದಾರೆ. ವಿನಂತಿ